ಕೂದಲು ಬೆಳಿಬಾರ್ದು ಅಂದರೆ ಭಾರತೀಯ ಒಂದು ಸರಳವಾದಂಥ ಹೆಣ್ಣು ಮಗಳು ಬೆಳಗಾಗೆದ್ದು ಅರಶಿನವನ್ನು ಕೆನ್ನೆಗೆ ಹಚ್ಕೊಂಡು ಬರ್ತಾರೆ. ಅಂದರೆ ಎಲ್ಲೂ ಒಂದು ಮಹಿಳೆಗೆ ಕೂದಲು ಬರಬಾರದು ಅಂದರೆ ಅರಶಿನ ಕೂದಲು ಬೆಳೆದೇ ಇರತಕ್ಕಂಥ ನಿಟ್ಟಿನಲ್ಲಿ ಅದ್ಭುತವಂತ ಕೆಲಸ ಮಾಡ್ತಾ ಇತ್ತು. ಓಕೆ. ಕೇರಳ ಸರಳ ಉದಾಹರಣೆ, ನಮ್ಮ ಮಲಬಾರ್ ಕೋಸ್ಟಲ್ ಬೆಲ್ಟ್, ಮಂಗಳೂರು, ಕಾಸರಗೋಡು, ಬೈಂದೂರು, ಕೇರಳ ಎಲ್ಲ ಹೋಗಿ ನೋಡಿ, ಅಡಿಯಿಂದ ಮುಡಿವರೆಗೂ ಸಂಪೂರ್ಣವಾಗಿ ಕೊಬ್ಬರಿ ಎಣ್ಣೆಯನ್ನು ಆಭ್ಯಂತರಿಕವಾಗಿ ಬಾಹ್ಯವಾಗಿ ಬೆಳೆಸ್ತಾರೆ. ಹೌದು. ನೀವು ಬೆಂಗಳೂರಿನ ಹುಟ್ಟು ಬೆಳೆದ ಒಂದು ವ್ಯಕ್ತಿಯ ಚರ್ಮಕ್ಕೂ ಮಂಗಳೂರಿನಲ್ಲಿ ಹುಟ್ಟು ಬೆಳೆತಕ್ಕಂಥ ಒಂದು ವ್ಯಕ್ತಿಯ ಚರ್ಮಕ್ಕೂ ತುಲನೆ ನೋಡಿದಾಗ ಡೆಫಿನೆಟ್ಲಿ ದಟ್ ಸ್ಕಿನ್ ಇಸ್ ಸಾಫ್ಟ್ ಅಂಡ್ ಸಪಲ್. ಎಕ್ಸಾಕ್ಟ್ಲಿ. ನಮ್ಮ ಮಹಿಳೆಯನ್ನು ವರ್ಣನೆ ಮಾಡುವ ಹೇಗೆ ಮಾಡ್ತಾ ಇದ್ವಿ, ನೀಲವೇಣಿ, ಕೃಷ್ಣವೇಣಿ ಅಂತ ಸೌಂದರ್ಯಾತ್ಮಕ ದೃಷ್ಟಿಕೋನದಲ್ಲಿ ಮಹಿಳೆಯನ್ನು ವರ್ಣನೆ ಮಾಡ್ತಾ ಇದ್ವಿ. ಅನ್ವರ್ಥವಾಗಿ ಈ ಥರದ್ದೆಲ್ಲ ಹೆಸರುಗಳು ಹೇಳ್ತಾ ಇದ್ವಿ. ಏನರ್ಥ? ಕಪ್ಪುಗೆ, ನೀಲ ಅಂದರೆ ಕಪ್ಪು, ಕಪ್ಪುಗೆ ಉದ್ದಕ್ಕೆ ದಟ್ಟಗಿತ್ತು. ನಾಗವೇಣಿ ಹಾವು ಥರ ಜಡೆ ಇತ್ತು. ಅದೆಲ್ಲ ಸೌಂದರ್ಯದ ಪ್ರತೀಕೆಗಳು. ಅಷ್ಟು ಅರ್ಥಗರ್ಭಿತವಾದಂತಹ ಆಂತರಿಕ ಸ್ವಾಸ್ಥ್ಯ ಅವ್ರಿಗಿತ್ತು. ಓಕೆ. ಇವತ್ತು ಎಲ್ಲೋ ಕಲರ್ ಬಟ್ಟೆ ಹಾಕೊಂಡ್ರೆ ಎಲ್ಲೋ ಕೂದಲು, ಬ್ಲೂ ಕಲರ್ ಜೀನ್ಸ್ ಹಾಕೊಂಡ್ರೆ ಬ್ಲೂ ಕಲರ್ ಕೂದಲು. ಅನೇಕ ಸಂದರ್ಭದಲ್ಲಿ ಅಫ್ಕೋರ್ಸ್ ಬೈ ನೇಚರು, ಬೈ ಜೆನೆಟಿಕ್ಸು ಬಾಲ್ಡ್ ಬೇರೆ. ಶೇವ್ ಮಾಡಿಕೊಂಡು ಬಾಲ್ನ ಕ್ರಿಯೇಟ್ ಮಾಡಿಕೊಂಡು ಫ್ಯಾಂಟಸಿಯನ್ನು ನೋಡ್ಕೊಂಡಾಗ ಶಿರಸ್ಸು ಉತ್ತಮ ಅಂಗ. ಹೌದು. ಭಗವಂತ ಕೊಟ್ಟಿರ್ತಕ್ಕಂತಹ ನ್ಯಾಚುರಲ್ ಹೆಲ್ಮೆಟ್, ಚಳಿ, ಮಳೆ, ಗಾಳಿ, ಚಿಕ್ಕ ಪುಟ್ಟ ಗಾಯಕ್ಕೆ, ಬಿಸಿಲಿಗೆ ಪ್ರೊಟೆಕ್ಟಿವ್ ಲೇಯರ್ ಕೂದಲು. ಎಷ್ಟು ಜನ ಅದನ್ನ ನಾವು ಗೌರವಿಸ್ತಾ ಇದೀವಿ. ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ನಾವು ಕಾಪಾಡ್ಕೋತಾ ಇಲ್ಲ. ಹೋದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಿರಾಕಲ್ಲು, ಮ್ಯಾಜಿಕಲ್ ರೆಮಿಡೀಸ್ನ ಎಕ್ಸ್ಪೆಕ್ಟ್ ಮಾಡಿ ಡಾಕ್ಟರ್ ಒಳ್ಳೆ ಎಣ್ಣೆ ಬರ್ಕೊಡಿ, ನಾಳೆ ಹಚ್ಚಿದ್ರೆ ನಾಳೆ ಸಾಯಂಕಾಲದಷ್ಟು ಒಂಚೂರು ಬೆಳೀತೆ, ಯಾಕಂದ್ರೆ ಮುಂದಿನ ವಾರ ನನ್ನ ಮಗನ ಮದುವೆ ಇದೆ, ಈ ಥರದ ಆಸೆಗಳನ್ನ ನಾವು ಅಪೇಕ್ಷೆ ಪಡ್ತೇವೆ. 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ಅಡ ಇಟ್ಬಿಡ್ತೇವೆ. ನಮಗೆ ಎಷ್ಟೋ ಸಂದರ್ಭದಲ್ಲಿ ಕೇಳ್ತಾರೆ, ಸರ್ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ವಾ, ಫಸ್ಟ್ ಟೈಮ್ ಶುರು ಮಾಡ್ತಾ ಇದೀವಿ, ಅಥವಾ ಏನಾದರೂ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ? ನಾವು ಮೋರಿ ಪಕ್ಕ ಪಾನಿಪುರಿ ತಿನ್ನೋವಾಗ ಕಾಂಪ್ಲಿಕೇಶನ್ಸು, ಸೈಡ್ ಎಫೆಕ್ಟ್ಸ್ನ ನಿದ್ದೆಯಲ್ಲಿ ಯೋಚನೆ ಮಾಡಿರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಕೈ ಕಾಲು ತೊಳೆದ ಆಹಾರವನ್ನು ಊಟ ಮಾಡುವಾಗ ಯೋಚನೆ ಮಾಡಿರಲ್ಲ. ನಾವು ರೆಡ್ ಆಕ್ಸೈಡ್ನ ಗೋಬಿ ಮಂಚೂರಿಯಲ್ಲೋ ಕಬಾಬಲ್ಲೋ ಮಿಕ್ಸ್ ಮಾಡ್ಕೊಂಡು ತಿಂದಾಗ ನಮಗೆ ಕ್ಯಾನ್ಸರ್ ಬಗ್ಗೆ ಅರಿವಿರಲ್ಲ. ನಾವು ಮೋನೋಸೋಡಿಯಂ ಗ್ಲೂಕಮೇಟು, ಅಜಿನೋಮೋಟೋನ ಹಾಕೊಂಡು ತಿಂದಾಗ ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ರಿಫ್ಲೆಕ್ಸು, ಈಸೋಫೇಜಿಯಲ್ ರಿಫ್ಲೆಕ್ಸು, ಕಾನ್ಸ್ಟಿಪೇಷನು, ದೊಡ್ಡ ದೊಡ್ಡ ಸಮಸ್ಯೆಗಳು ಪುಟ್ಟ ಪುಟ್ಟ ಹಂತದಲ್ಲಿ ಬಂದಾಗ ನಾವು ಬೆಲೆ ಕೊಡಲ್ಲ. ಆದರೆ ಸಮಸ್ಯೆ ಬಂದ ತಕ್ಷಣ ನಮಗೆ ಮ್ಯಾಜಿಕಲ್ ರೆಮಿಡೀಸ್ ಬೇಕು. ಆಯುರ್ವೇದ ತುಂಬಾ ಸ್ಲೋ ಅಲ್ವಾ ಸರ್? ಕಾನ್ಸ್ಟಿಪೇಷನ್ ರಿಸಾಲ್ವ್ ಆಗುತ್ತೆ ಅಂತ ನೀವು ಔಷಧಿ ಕೊಟ್ರಿ, ತಗೊಂಡು 1 hour ಆಯ್ತು ಸರ್, ಇನ್ನೂ ಮೋಷನ್ ಆಗಿಲ್ಲ. ಎಷ್ಟು ದಿವಸ ಕಟ್ಟಿದೆ. ಮನೆಯಲ್ಲಿ ಒಂದು ಬಾತ್ರೂಮ್, ವಾಶ್ರೂಮ್ ಕಟ್ಕೊಂಡ್ರೆ ಅವನು ಪ್ಲಂಬರ್, ಸ್ಯಾನಿಟರಿ ಅವರ ಬಂದು ಕ್ಲೀನ್ ಮಾಡೋದು ಕನಿಷ್ಠ ಪಕ್ಷ 10 hour 12 hour ಬೆಂಗಳೂರು ಸಾಧ್ಯ ಇಲ್ಲ. ಎಲ್ಲಾ ಸುವಿಧೆಗಳು ನಮ್ಗೆ ದುಡ್ಡಿದ್ರು ಕೂಡ ಆ ಸರ್ವಿಸ್ ನಮ್ಗೆ ಬೇಕು ಅಂತ 10-12 hour ಕಾಯ್ಬೇಕು. ಅಂಥದ್ರಲ್ಲಿ ನಮ್ಮದೇ ಅಂತ ಸಿಸ್ಟಮ್ ಪರಿಶುದ್ಧವಾಗಿ ಮಲವನ್ನ ತ್ಯಾಗ ಮಾಡಬೇಕು ಅಂದಾಗ ಸಿದ್ಧತೆ, ಬದ್ಧತೆ ಎರಡೂ ಬೇಕು. ಹೌದು. ಸೊ ಹಾಗಾಗಿ ಮಾನಸಿಕ ಸಿದ್ಧತೆ ಸದಾಕಾಲ ಸರ್ವಕಾಲ ನಾವು ಚೆನ್ನಾಗಿರ್ತೀವಿ. ಲಿವ್ ವೆಲ್ ಅಂಡ್ ಲೀವ್ ವೆಲ್, ಇದು ಕಾನ್ಸೆಪ್ಟ್ ಆಫ್ ಲೈಫ್ ಆಗಿರ್ಬೇಕು. ಜನ್ಮ ಬಂತು ಬದುಕಿದೀನಿ, ನಾನು ಯುದ್ಧ ಮಾಡ್ತೀನಿ ಅನ್ನೋ ಯೋಧ ಅಲ್ಲ, ನಾನೇ ಯುದ್ಧ ಮಾಡ್ತೀನಿ ಅನ್ನೋ ಯೋಧ. ಸೊ ಹಾಗಾಗಿ ಬದುಕಿದೀನಿ ಅಲ್ಲ, ಬದುಕು ಹೀಗೆ ಬದುಕ್ತೀನಿ ಅನ್ನೋ ಒಬ್ಬ ಸ್ವಸ್ಥ ಮನುಷ್ಯನ ಲಕ್ಷಣ. ಸೂಪರ್. ಓಕೆ.